61 ಶಾಸಕರ ಜೊತೆಗೆ ಮುಖಾಮುಖಿ ಮಾತುಕತೆ, ಪ್ರಶ್ನಾವಳಿಗೆ ಉತ್ತರವನ್ನ ಪಡೆಯುವಂತ ಉಸ್ತುವಾರಿ. ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಶಾಸಕರಾದ ಬಿಆರ್ ಪಾಟೀಲ್, ರಾಜು ಕಾಗೆ ಬಹಿರಂಗ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ಹಲವು ಶಾಸಕರಿಂದ ಅನುದಾನ ಕೊರತೆ, ಸಚಿವರಿಂದ ಅಸಹಕಾರ, ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕಳೆದ ಸೋಮವಾರದಿಂದ 3 ದಿನ 42 ಶಾಸಕರನ್ನ ಭೇಟಿಯಾಗಿ ಅಹವಾಲನ್ನು ಆಲಿಸಿದ್ದ ರಾಜ್ಯ ಉಸ್ತುವಾರಿ ಈಗ ಎರಡನೇ ಹಂತದಲ್ಲಿ 61 ಶಾಸಕರ ಅಹವಾಲನ್ನು ಆಲಿಸೋಕೆ ಸುರ್ಜೇವಾಲಾ ಸಜ್ಜಾಗಿದ್ದು ಈ ಸಭೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಈ ಅವಧಿಯಲ್ಲಿ ಕಲಬುರಗಿ, ಬೆಳಗಾವಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಉತ್ತರ ಕನ್ನಡ, ತುಮಕೂರು, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಸೇರಿ ವಿವಿಧ ಜಿಲ್ಲೆಗಳ 61 ಮಂದಿ ಶಾಸಕರೊಂದಿಗೆ ವೈಯಕ್ತಿಕವಾಗಿ ಸಭೆಯನ್ನ ನಡೆಸಲಿದ್ದಾರೆ. ಸುರ್ಜೇವಾಲಾ ಅವರು ಯಾಕೆ ರಾಜ್ಯಕ್ಕೆ ಬಂದಿದ್ರು ಅಂತಂದ್ರೆ, ಕಳೆದ ಬಾರಿಗೆ ಬಂದಾಗ ಸುಮಾರು 42 ಶಾಸಕರನ್ನು ಭೇಟಿ ಆಗಿದ್ರು. ನಿಮ್ಮ ಅಸಮಾಧಾನ ಏನು? ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾಕೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದೀರಾ? ಯಾಕೆ ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಆಗ ಬಹುತೇಕ ಮಂದಿ ನಮಗೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವರು ಸಿಎಂ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಕೆಲವರು ಬಣಬಡಿದಾಟದ ಬಗ್ಗೆ ಮಾತಾಡಿದ್ದಾರೆ. ಕೆಲವು ನಮಗೆ ಕ್ಷೇತ್ರಗಳಲ್ಲಿ ಅಧಿಕಾರಿಗಳು ನಮಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಉಸ್ತುವಾರಿ ಸಚಿವರುಗಳು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಉಸ್ತುವಾರಿ ಸಚಿವರುಗಳೇ ಬೇಡಿತ್ತು ಅಂತ ಹೇಳಿದ್ದಾರೆ. ಈಗ ಮತ್ತೆ ಈಗ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ಅಲ್ಲಿ ಪಕ್ಷ ಸಂಘಟನೆಯೂ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅಲ್ಲಿ ಏನು ಸಮಸ್ಯೆ, ಅಲ್ಲಿನ ವಾತಾವರಣ ಯಾವ ರೀತಿ ಆಗಿದೆ ಅದನ್ನು ತಿಳ್ಕೊಂಡು ಅದರ ವರದಿಯನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸ್ತಾರೆ. ಅದಾದಮೇಲೆ ಏನು ಸಂದೇಶ ಬರುತ್ತೆ, ಏನು ಮೆಸೇಜ್ ಬರುತ್ತೆ, ಒಂದು ಮೇಜರ್ ಚೇಂಜಸ್ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ ಕಾದು ನೋಡಬೇಕು. ಸುರ್ಜೇವಾಲಾ ಅವರ ಬಳಿ ಮುಕ್ತವಾಗಿ ಮಾತನಾಡ್ತಾ ಇದ್ದಾರೆ ಶಾಸಕರುಗಳು. ಸಚಿವರ ಬಗ್ಗೆ ನೇರವಾಗಿ ಆರೋಪಿಸ್ತಾ ಇದ್ದಾರೆ. ನಮಗೆ ಸಚಿವರುಗಳ ಕೈಗೆ ಸಿಗಲ್ಲ, ನಾವು ಹೇಳಿದ ಕೆಲಸಗಳೇ ಆಗ್ತಾ ಇಲ್ಲ, ಹೀಗಾದರೆ ತೀರಾ ಕಷ್ಟ ಆಗತ್ತೆ ಅಂತ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನಿಂದ 3 ದಿನ ರಾಜ್ಯದಲ್ಲೇ ಇರ್ತಾರೆ. ಈ 3 ದಿನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ತಮ್ಮಲ್ಲಿ ಇದೇ ಪಕ್ಷದ ವಿರುದ್ಧ ಅಥವಾ ಇದೇ ಸರ್ಕಾರದ ವಿರುದ್ಧ ಏನೇನು ಬೇಸರ